ಬರೀ ವಿಶ್ವಾಸ ನಂಬಿಕೆ ಅಷ್ಟೇನಾ ಅಥವಾ ಭರವಸೆನಾ? ನಾನು ರಾಜಕೀಯ ಆಯಾಮದಲ್ಲಿ ಕೇಳ್ತಿದ್ದೀನಿ. ಮೋದಿ ಹಾಗೆ ಅಮಿತ್ ಶಾ ಅವ್ರಿಗೆ ನಿಮ್ಮ ಬಗ್ಗೆ ಮುಂದಿನ ಭವಿಷ್ಯದ ಭರವಸೆನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇನ್ ಕೇಸ್ ಇಲ್ಲೇನಾದ್ರೂ ರಾಜ್ಯದಲ್ಲಿ ಸರ್ಕಾರ ರಚನೆಗೆ ಪ್ರಯತ್ನ ಪಟ್ರೆ ಬಿಜೆಪಿಗೆ ದೊಡ್ಡ ಬೆಂಬಲವಾಗಿ ಆಸರಿಯಾಗಿ ನಿಲ್ಲುವ ಸಾಮರ್ಥ್ಯ ಇರೋದು ಕುಮಾರಸ್ವಾಮಿ ಅವರಿಗೆ ನಂಬಿಕೆ. ನಾನು ಈಗಿನ ವ್ಯವಸ್ಥೆನಲ್ಲಿ ಈಗಿನ ಸರ್ಕಾರ ತಗೋದು ಆಲ್ಟರ್ನೇಟ್ ಗೌರ್ಮೆಂಟ್ ತರಬೇಕು ಅಂತಕ್ಕಂಥದ್ದು ಹೇಳಕ್ಕೆ ಹೋಗಲ್ಲ ನನ್ನ ಅಭಿಪ್ರಾಯದಲ್ಲಿ. ಈವನ್ ಕಾಂಗ್ರೆಸ್ನಲ್ಲೂ ಸಹ ಅಸಮಾಧಾನ ಏನಿದೆ, ಕಾಂಗ್ರೆಸ್ ಶಾಸಕರಿಗೆ ಮನವಿ ಮಾಡ್ತೇನೆ ನಾನು ನೇರವಾಗಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತೇನು ನಡೀತಾ ಇದೆ. ನಾನು ಗ್ಯಾರಂಟಿ ಸ್ಕೀಮ್ನಲ್ಲಿ ಆ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದಕ್ಕೆ ನಂದು ವಿರೋಧ ಇಲ್ಲ, ವಿರೋಧ ಮಾಡಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆನೂ ಲಘುವಾಗಿ ಮಾತಾಡಲ್ಲ. ಆದರೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇದೆ ಅನುಭವ ಆಗಿದೆ. 1 ವರ್ಷ ಕಳೆದ್ರಿ, ನಿಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಪರಿಸ್ಥಿತಿ ಏನಾಗಿದೆ, ಆಮೇಲೆ ನಿಮ್ಮ ಕ್ಷೇತ್ರಕ್ಕೆ ವರ್ಗಾವಣೆ ಆಗ್ತಿದೆಯಲ್ಲ, ಯಾವ ರೀತಿ ವರ್ಗಾವಣೆ ಆಗ್ತಾಯಿದೆ, ಆ ವರ್ಗಾವಣೆಗೆ ಇವತ್ತು 50 ಲಕ್ಷ 1 ಕೋಟಿ ಹಣ ಕೊಟ್ಟು ಅಧಿಕಾರಿ ಬರೋನು ನಿಮ್ಮ ಕ್ಷೇತ್ರದಲ್ಲಿ ನೀವು ಶಾಸಕರಾಗಿ ಜನಗಳಿಂದ ಹೆಸರು ಗಳಿಸ್ಕೊಳ್ಳಿಕ್ಕೆ ಆ ಅಧಿಕಾರಿಯಿಂದ ನಿಮಗೆ ಅನುಕೂಲಗಳಾಗುತ್ತಾ? ಈ ರೀತಿಯ ಒಂದು ಅಧಿಕಾರಿಗಳಿಗೆ ಹಿಂಸೆ ಕೊಟ್ಟು ವಸೂಲಿ ಮಾಡಿ ಅವ್ರನ್ನ ತಗೊಂಡೋಗಿ ಹಾಕತ್ತೀರಲ್ಲ, ಇಲ್ಲ ಮುಂದಕ್ಕೆ ಏನಾಗ್ತೀರಿ? ನಾವು ಒಂದು ಒಳ್ಳೆ ಸರ್ಕಾರ ತರಲಿಕ್ಕೆ ಭಾಳ ದೊಡ್ಡತನದಲ್ಲಿ ರಾಜ್ಯದ ಅಭಿವೃದ್ಧಿಯ ಹಿನ್ನೆಲೆ ಪೂರಕವಾಗಿ ತೀರ್ಮಾನ ಮಾಡಿ ಅಂತ ಓಪನ್ ಆಗಿ ಗಂಟಾಘೋಷವಾಗಿ ಹೇಳ್ತೀನಿ. ಕುಮಾರಸ್ವಾಮಿ, ನೀವು ಆಗಲೇ ಹೇಳಿದ್ರಿ 5 ವರ್ಷ CM ಆಗುವಂಥ ಆಸೆ ಅಂತ. ನನ್ನ ಪ್ರಶ್ನೆ, ಆಸೆಯಾಗಿ ಉಳಿಯುತ್ತಾ ಅಥವಾ ಸಾಧ್ಯತೆ ಇದೆಯಾ? ನನಗೆ ದೇವರಲ್ಲಿ ನಂಬಿಕೆ ಇರೋರು ನಾವು, ನಮ್ಮ ಕುಟುಂಬ, ನನಗೆ ಆತ್ಮವಿಶ್ವಾಸ ಇದೆ. ನನ್ನ ಆತ್ಮವಿಶ್ವಾಸದಲ್ಲಿ ಮತ್ತೊಂದು ಬಾರಿ ನಾಡಿನ ಜನತೆ ಸಂಪೂರ್ಣ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಅವಕಾಶ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇವತ್ತೂ ಇದೆ. ಈಗ ನೀವು ದೇವೇಗೌಡರ ಬಗ್ಗೆ ಮಾತಾಡಿದ್ರಿ ಈಗ ತಾನೆ. ಸೊ ದೇವೇಗೌಡರು ಆಪೋಸಿಷನ್ ಅಲ್ಲಿದ್ದರು, ನೀವು ಆಪೋಸಿಷನಲ್ಲಿದ್ದಿರಿ. ಆಪೋಸಿಷನಿಂದ ಹಿಡಿದು ಈಗ ಕೇಂದ್ರ ಸಚಿವರಾಗಿದ್ದೀರಿ. ಮೋದಿ ಸರ್ಕಾರದಲ್ಲಿ ನೀವು ಮಂತ್ರಿಯಾಗಿ ನಿಮಗೇನು ಅನಿಸುತ್ತೆ ಅವ್ರ ಸ್ಟೈಲ್ ಆಫ್ ವರ್ಕಿಂಗ್? ಇದು ಅಧಿಕಾರ ನಡೆಸಬೇಕಾದ್ರೆ ಒಬ್ಬೊಬ್ಬರದು ಒಂದೊಂದು ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅವರವ್ರದೇ ಆದಂಥ ಒಂದು ಚಾಪ್ ಮೂಡಿಸ್ತಾರೆ. ಈಗ ಮೋದಿಯವರ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅವರು ಪ್ರತಿ ಕ್ಯಾಬಿನೆಟ್ನಲ್ಲಿ ಮಂತ್ರಿಗಳಿಗೆ ಹಲವಾರು ರೀತಿಯ ಸಲಹೆಗಳನ್ನು ಕೊಡ್ತಾರೆ. ನಾನು ಸೂಕ್ಷ್ಮವಾಗಿ ಎಲ್ಲ ಗಮನಿಸ್ತೀನಿ. ಟಾರ್ಗೆಟ್ ಸೆಟ್ ಮಾಡ್ತಾರಾ? ಟಾರ್ಗೆಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೋಗ್ರಾಮ್ಗಳೇನಿದೆ ಅದನ್ನು ಯಾವ ರೀತಿ ತಲುಪಿಸಬೇಕು, ಜನಗಳಿಗೆ ಅದನ್ನು ಯಾವ ರೀತಿ ಮನವರಿಕೆ ಮಾಡಬೇಕಾಗ್ತದೆ, ಅದೆಲ್ಲದರ ಬಗ್ಗೆ ಸಲಹೆ ಕೊಡ್ತಾರೆ ಪ್ರತಿ ಕ್ಯಾಬಿನೆಟ್ನಲ್ಲೂ. ಅವರು ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಎಲ್ಲರಿಂದಲೂ. ಈಗ ಉದಾಹರಣೆಗೆ ಎಲ್ಲ ನಮ್ಮ ಮಂತ್ರಿಗಳಿಗೆ ಡೆಡ್ಲೈನ್ ಕೊಟ್ಟರು, ನಿಮ್ಮ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ನ ಪ್ರಧಾನಮಂತ್ರಿಗಳ ಕಚೇರಿಗೆ ಇಂಥ ದಿನದೊಳಗೆ ಕೊಡಬೇಕು ಅಂತ ಹೇಳಿ. ಇದೆಲ್ಲ ಸ್ಟ್ರಿಕ್ಟಾಗಿ ಮಾಡ್ತಾರೆ ಕೆಲವು ವಿಷಯಗಳು. ಆದರೆ ರಾಜ್ಯದಲ್ಲಿ ನಡೀತಕ್ಕಂಥ ಅಡ್ಮಿನಿಸ್ಟ್ರೇಷನ್ನೇ ಬೇರೆ, ಕೇಂದ್ರದಲ್ಲಿ ನಡೀತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮೇ ಬೇರೆ. ನನಗಾದಂಥ ಅನುಭವ. ನಿಮ್ಮ ಇಂಪ್ರೆಷನ್ ಚೇಂಜ್ ಆಗಿದೆಯಾ ಮೋದಿ ಅವ್ರ ಬಗ್ಗೆ? ಈಗ ಮೂಲವಾಗಿ ಕೇಳ್ತೀನಿ. ಅಂದರೆ ನೀವು ವಿರೋಧಿ ಪಾಳಯದಲ್ಲಿದ್ದಾಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಬಗ್ಗೆ ಇದ್ದಂಥ ನಿಮ್ಮ ಅಭಿಪ್ರಾಯ, ಈಗ ದೋಸ್ತಿ ಪಾಳಯವಾಗಿ ಅದೇ ಕ್ಯಾಬಿನೆಟ್ನಲ್ಲಿ ನೀವು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಗ್ಗೆ ಬದಲಾದ ನಿಮ್ಮ ಅಭಿಪ್ರಾಯ? ಇಲ್ಲಿ ಪ್ರಶ್ನೆ, ಮೋದಿಯವರ ಆಡಳಿತದಲ್ಲಿ ಹಲವಾರು, ನಾನು ಮೊದಲು ಹೇಳಿದ್ದೇನೆ, ಅವ್ರ ಜೊತೆ ಸೇರೋದಕ್ಕಿಂತ ಮುಂಚೆನೂ ಕೆಲವು ಜನಸಾಮಾನ್ಯರಿಗೆ ತಲುಪ್ತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನ ತರಲಿಕ್ಕೆ ಆಗಲೂ ಪ್ರಯತ್ನ ಪಟ್ಟರು. ಕಳೆದ 10 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳು ತಂದಿದ್ದಾರೆ. ಇಲ್ಲಿ ಆ ಕಾರ್ಯಕ್ರಮಗಳು ಅವರಿಗೆ ಇವತ್ತು ಸಹ, ಈಗ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಈ ಬಜೆಟ್ನಲ್ಲಿ ಅವರೇನು ಕೆಲವು ತೀರ್ಮಾನಗಳನ್ನು ಮಾಡಿದ್ದಾರೆ, ಬಹುಶಃ ಅವ್ರ ಥಿಂಕಿಂಗೇ ಅದೆಲ್ಲ. ಇವತ್ತು ಉದಾಹರಣೆಗೆ ಎಂಪ್ಲಾಯ್ಮೆಂಟ್ಗೋಸ್ಕರವಾಗಿ
ಅಗ್ರಿಕಲ್ಚರ್ ವಿಷಯದಲ್ಲಿ 5 ಕಾರ್ಯಕ್ರಮಗಳನ್ನು ಪ್ರಮುಖವಾಗಿ ಜಾರಿಗೆ ತರಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆ ತೀರ್ಮಾನದಲ್ಲಿ ಅವರಿಗೆ ದೇಶದ ಅಭಿವೃದ್ಧಿ 2047 ಅಂತಕ್ಕಂಥದ್ದು ಏನು ಇಟ್ಕೊಂಡಿದ್ದಾರೆ, 100 ವರ್ಷ ಮುಟ್ಟತಕ್ಕಂಥ ಸಂದರ್ಭದಲ್ಲಿ ವಿಕಸಿತ ಭಾರತ ಅಂತಕ್ಕಂಥದ್ದು ನಾವೇನು ಕಾಣಬೇಕು ಅಂತಕ್ಕಂಥದ್ದಿದೆ. ಅವರಲ್ಲಿ ಅವ್ರದ್ದೇ ಆದಂಥ ದೂರದೃಷ್ಟಿ ಇಟ್ಕೊಂಡಿದ್ದಾರೆ. ಅದು ಇಂಪ್ಲಿಮೆಂಟ್ ಆಗಲಿಕ್ಕೆ ಅಧಿಕಾರಿಗಳ ಸಹಕಾರವೂ ಬೇಕು, ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರಗಳದ್ದು ಸಹಕಾರ ಬೇಕು. ಇವತ್ತು ಉದಾಹರಣೆಗೆ ರಾಜ್ಯ ಸರ್ಕಾರಗಳು ಕೆಲವು ಯಾವ ರೀತಿ ನಡೀತಾ ಇದೆ, ಅದು ಒಂದು ಭಾಗ. ಕೆಲವು ಭಾಗದಲ್ಲಿ ಹೌದು ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ರೀತಿಯಲ್ಲಿ ನೆರವು ಕೊಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೇನೆ. ಆದರೆ ನೆರವು ಯಾತಿ ಕೊಡ್ತಾ ಇದ್ದಾರೆ? ಉದಾಹರಣೆಗೆ ನಾರ್ತ್ ಈಸ್ಟ್ ಸ್ಟೇಟ್ಗಳು, ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಡೆವಲಪ್ಮೆಂಟ್ಗಳಾಗಿರಲಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ 6 ದಿನ ಅಲ್ಲಿ ಟೂರ್ ಮಾಡಿದರು. ಅವತ್ತಿನ ಕಾಲದಲ್ಲಿ 6,000 ಕೋಟಿ ಪ್ಯಾಕೇಜ್ ಕೊಟ್ಟಿದ್ದರು ದೇವೇಗೌಡರು. ಅಂದರೆ ಅವತ್ತಿನ 6,000 ಕೋಟಿ ದೇವೇಗೌಡರ ಕಾಲದ್ದು ಇವತ್ತು 6 ಲಕ್ಷ ಕೋಟಿ ಅದು ವ್ಯಾಲ್ಯೂ. ಅದೇ ರೀತಿಯಲ್ಲಿ ಅವರು ಇವತ್ತು ಆ ಭಾಗಗಳಲ್ಲಿ ಕರ್ನಾಟಕದ ಬಹುತೇಕ ಅರ್ಧ ಬಜೆಟ್ ಇರ್ಬೋದು ಆ ಸಂದರ್ಭದಲ್ಲಿ ಅವತ್ತಿನ ಕಾಲಕ್ಕೆ. ಅವತ್ತಿದ್ದ ದೇವೇಗೌಡರ ಕಾಲದಲ್ಲಿ 1.5 ಲಕ್ಷದಿಂದ 2 ಲಕ್ಷ ಕೋಟಿ ಬಜೆಟು ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ್ದು ಇವತ್ತು 47 ಲಕ್ಷ ಎಸ್ ಎಂ ಕೃಷ್ಣಾವಧಿಯಲ್ಲಿ 25,000 ಕೋಟಿ. ಮೂಡ್ ಆಫ್ ಫೈಲ್, ಇದು ರಿಪಬ್ಲಿಕ್ ಎಕ್ಸ್ಪೋ. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಬಹಿರಂಗವಾಗ್ತಾ ಇರುವ ಈ ಒಂದು ಡಾಕ್ಯುಮೆಂಟ್ ಓಪನ್ ಚಾಲೆಂಜ್ ಯಾವುದೇ ಮಾಧ್ಯಮದ ಬಳಿಯಲ್ಲೂ ಕೂಡ ಈವರೆಗೂ ಇಲ್ಲ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಈ ದಾಖಲೆ ಹೇಳೋ ಪ್ರಕಾರ ನಮಗೆ ಇದೇ ಜಾಗ ಬಡಾವಣೆಯಲ್ಲಿ ಕೊಡಿ ಎಂದು ಕೇಳಿದ್ದಾರೆ ಅಂತ ಮಾಹಿತಿ ಕೊಡ್ತಾ ಇದೆ. ರಾಜಕೀಯದಲ್ಲಿ ನಮ್ಮ ವರದಿ ಬಿರುಗಾಳಿ. ನೋಡ್ತೀರಾ ಡಾಕ್ಯುಮೆಂಟ್, ಬೇಕಾ ಡಾಕ್ಯುಮೆಂಟ್, ತಗೊಳ್ಳಿ ಆ ಡಾಕ್ಯುಮೆಂಟ್ ಈಗ ನಿಮ್ಮ ಮುಂದೆ. ಬೆಳಗ್ಗೆ 9 ಗಂಟೆಗೆ ನಾವು ಬ್ರೇಕ್ ಮಾಡ್ತೀವಿ. 2 ಗಂಟೆ ನಂತರ ಉಳಿದವರು ಫಾಲೋ ಮಾಡ್ತಾರೆ. ಈ ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆದ ನಂತರ ಎಲ್ಲ ಚಾನೆಲ್ಗಳು ಕೂಡ ಈ ಡಾಕ್ಯುಮೆಂಟ್ಗಾಗಿ ತಡಕಾಡೋದು ಪಕ್ಕ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರದ್ದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರ್ ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.